ಇಡೀ ರಾಜ್ಯದೊಳಗಡೆ ಕನ್ನಡ ಪರ ಹೋರಾಟಗಾರರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಮೇಲೆ ಸಾಕಷ್ಟು ಕನ್ನಡದ ಸಲುವಾಗಿ ಹೋರಾಟ ಮಾಡಿದ್ದಕ್ಕೆ ಸಾಕಷ್ಟು ಪ್ರಕರಣಗಳನ್ನು ದಾಖಲಾಗಿದ್ದಾವೆ. ಇನ್ನೂ ಕೂಡ ದಿನನಿತ್ಯವೂ ಕೂಡ ನಾವು ಕೋರ್ಟ್ಗೆ ಅದಾಡುವಂಥ ಪರಿಸ್ಥಿತಿಯಾಗಿದೆ. ಯಾಕಂದರೆ ಇದು ಯಾವುದೇ ರೀತಿಯಾದಂಥ ನಾವು ಕ್ರಿಮಿನಲ್ ಮೊಕದ್ದಮೆ ಅಲ್ಲ, ಬೇರೆ ರೀತಿಯಾದಂಥ ವೈಯಕ್ತಿಕವಾದಂಥ ಮೊಕದ್ದಮೆಗಳೆಲ್ಲ. ಇಲ್ಲಿ ನಾವು ಹೋರಾಟ ಕನ್ನಡಕ್ಕಾಗಿ ನಮ್ಮ ನಾಡು ನುಡಿನೆಲ್ಲ ಜಲದ ವಿಚಾರಕ್ಕಾಗಿ ಹೋರಾಟ ಮಾಡಿರುವಂಥ ಸಂದರ್ಭದಲ್ಲಿ ಹಾಕಿರುವಂಥ ಪ್ರಕರಣಗಳನ್ನು ಕೇಸ್ಗಳಿಗೆ ದಿನನಿತ್ಯವೂ ಕೂಡ ನಮ್ಮ ಅಲೆದಾಡುವಂಥ ಪರಿಸ್ಥಿತಿಯಾಗಿದೆ. ಹಾಗಾಗಿ ರಾಜ್ಯದ ಕನ್ನಡದ ಸಿದ್ದರಾಮಯ್ಯ ಅಂತ ಹೇಳಿರುವಂಥ ರಾಜ್ಯದ ಮುಖ್ಯಮಂತ್ರಿಗಳು 2 ಸಾರಿ, ಒಂದು ಬೆಂಗಳೂರಿನ ಜನರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ, ಅದರ ಜೊತೆ ಮತ್ತೊಂದು ಸುವರ್ಣಸೌಧದ ಮುಂಭಾಗದಲ್ಲಿ ಈ ಭುವನೇಶ್ವರಿಯ ಪ್ರತಿಮೆ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಕನ್ನಡ ಹೋರಾಟಗಾರರ ಮೇಲಿರುವ ಪ್ರಕರಣಗಳನ್ನು ವಾಪಸ್ ಪಡಿತೀವಿ ಅಂಥೇಳಿ ನಮಗೆ ಮಾತನ್ನು ಕೊಟ್ಟು ಭರವಸೆಯನ್ನು ಕೊಟ್ಟು ಘೋಷಣೆಯನ್ನು ಕೂಡ ಮಾಡಿದರು. ಆದರೂ ಇನ್ನೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾಗಿ ಮೊನ್ನೆ ನಾವು ಬೆಳಗಾವಿಗೆ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಂದಾಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರುಗಳು ಹೋಗಿ ಅವರಲ್ಲಿ ಮನವಿಯನ್ನು ಮಾಡಿಕೊಂಡಾಗ ಇಲ್ಲ ಅದು ನಡೀತಾ ಇದೆ, ಸಂಪೂರ್ಣವಾಗಿ ಇನ್ನೊಂದು 2-3 ತಿಂಗಳಲ್ಲಿ ಕ್ಯಾಬಿನೆಟ್ ಮಟ್ಟಕ್ಕೆ ಹೋಗಿದೆ, ಇನ್ನೊಂದು 2-3 ತಿಂಗಳೊಳಗಡೆ ನಾವು ಅದನ್ನು ವಾಪಸ್ ಪಡಿತೀವಿ ಅಂಥೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಆ ಭರವಸೆಯನ್ನು ನಾವು ನಂಬಿದ್ದೀವಿ. ತಕ್ಷಣವೇ ಮಾನ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕನ್ನಡ ಹೋರಾಟಗಾರ ಮೇಲಿರುವಂಥ ಪ್ರಕರಣಗಳನ್ನು ವಾಪಸ್ ಪಡಿಬೇಕು ಅಂಥೇಳಿ ನಾವು ಒಂದು ಒತ್ತಾಯ ಮತ್ತು ಮನವಿಯನ್ನು ಮಾಡ್ಕೋತಾ ಇದ್ದೀವಿ.